ನಂತರ ಅಯೋಧ್ಯೆಗೆ ಹೋಗ್ತೀವಿ ಹೋಗಲಿ, ಆವಾಗ ಟೈಮ್ ಸಿಕ್ಕಾಗ ಹೋಗಲಿ. ಸಿದ್ದರಾಮಯ್ಯನವರು ಒಟ್ಟಾರೆ ಹೋಗ್ತಾರಲ್ಲ ನೋಡಿ. ಒಬ್ರಿಗೂ ಕಾಂಗ್ರೆಸ್ನವ್ರು ಧೈರ್ಯ ಇಲ್ಲ. ನಾ ಏನಾರ ಕಾಂಗ್ರೆಸ್ನಾಗ ಇದ್ದೆ ಅಂದರೆ ಅದನ್ನು ಧಿಕ್ಕರಿಸ್ತಿದ್ದೆ ಹೈಕಮಾಂಡದನ್ನು. ನಾವು ಹೋಗ್ತಿದ್ದೆ ಅಯೋಧ್ಯೆ ರಾಮ ಮಂದಿರ, ಕಾಶಿ ವಿಶ್ವನಾಥ, ಮಥುರಾ ಕೃಷ್ಣ, ಇವೆಲ್ಲ ನಮ್ಮ ದೇಶದ ನಮ್ಮ ಧರ್ಮದ ಸನಾತನ ಧರ್ಮದ ಏನು ನಮ್ಮ ಮಹಾಪುರುಷರು. ಅವ್ರಿಗೆ ರಾಜಕೀಯಕ್ಕೆ ನಾವು ಎಂದು ನೋಡ್ರಿ, ಅದು BJP ಅವ್ರು ಮಾಡ್ಯಾರೋ, RSSನವ್ರು ಮಾಡ್ಯಾರೋ, ವಿಶ್ವ ಹಿಂದೂ ಪರಿಷತ್ನವ್ರು ಮಾಡ್ಯಾರೋ ನೋಡಬಾರ್ದಾಗಿತ್ತು. ನೀವು ಆ ರಾಮನ ಭಕ್ತ ಆಗಿದ್ದು ಹೋಗ್ತಿದ್ರಿ. ನೀವು ಹೋಗೋದಿಲ್ಲ, ಯಾಕಂದ್ರೆ ನೀವು 25 ವಕೀಲರುಗಳನ್ನ ಕಪಿಲ್ ಸಿಬ್ಬಾಲ್ ಹಿಡಿದು ಎಲ್ಲರೂ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಒಂದು ಕಾಲ್ಪನಿಕ, ರಾಮ ಹುಟ್ಟಿರಲೇ ಇಲ್ಲ, ರಾಮ ಅನ್ನೋಂಥವ ಭೂಮಿ ಮ್ಯಾಗ ಇರಲಿಲ್ಲ ಅಂತ ಹೇಳಿದ್ರಿ. ಈಗ ರಾಮ ಅದಾನೆ, ನಾನು ರಾಮ ಭಕ್ತ, ನೀನು ರಾಮ ಭಕ್ತ, ಕಾಂಪಿಟೇಷನ್ ನಡೆದದು. ಯಾಕಂದರೆ ರಾಮ ಈ ದೇಶದ ನಮ್ಮ ಮೂಲ ಪುರುಷ. ರಾಮನ ಬಿಟ್ಟು ಭಾರತ ಇಲ್ಲ, ಭಾರತ ಬಿಟ್ಟು ರಾಮ ಇಲ್ಲ. ಈಗ ನಂತರ ಅಯೋಧ್ಯೆಗೆ ಹೋಗ್ತೀವಿ ಹೋಗಲಿ, ಆವಾಗ ಟೈಮ್ ಸಿಕ್ಕಾಗ ಹೋಗಲಿ. ಸಿದ್ದರಾಮಯ್ಯನವರು ಒಟ್ಟಾರೆ ಹೋಗ್ತಾರಲ್ಲ ನೋಡಿ. ಒಬ್ರಿಗೂ ಕಾಂಗ್ರೆಸ್ನವ್ರು ಧೈರ್ಯ ಇಲ್ಲ. ನಾ ಏನಾರ ಕಾಂಗ್ರೆಸ್ನಾಗ ಇದ್ದೆ ಅಂದರೆ ಅದನ್ನು ಧಿಕ್ಕರಿಸ್ತಿದ್ದೆ ಹೈಕಮಾಂಡದನ್ನು. ನಾವು ಹೋಗ್ತಿದ್ದೆ ಅಯೋಧ್ಯೆ ರಾಮ ಮಂದಿರ, ಕಾಶಿ ವಿಶ್ವನಾಥ, ಮಥುರಾ ಕೃಷ್ಣ, ಇವೆಲ್ಲ ನಮ್ಮ ದೇಶದ ನಮ್ಮ ಧರ್ಮದ ಸನಾತನ ಧರ್ಮದ ಏನು ನಮ್ಮ ಮಹಾಪುರುಷರು. ಅವ್ರಿಗೆ ರಾಜಕೀಯಕ್ಕೆ ನಾವು ಎಂದು ನೋಡ್ರಿ, ಅದು BJP ಅವ್ರು ಮಾಡ್ಯಾರೋ, RSSನವ್ರು ಮಾಡ್ಯಾರೋ, ವಿಶ್ವ ಹಿಂದೂ ಪರಿಷತ್ನವ್ರು ಮಾಡ್ಯಾರೋ ನೋಡಬಾರ್ದಾಗಿತ್ತು. ನೀವು ಆ ರಾಮನ ಭಕ್ತ ಆಗಿದ್ದು ಹೋಗ್ತಿದ್ರಿ. ನೀವು ಹೋಗೋದಿಲ್ಲ, ಯಾಕಂದ್ರೆ ನೀವು 25 ವಕೀಲರುಗಳನ್ನ ಕಪಿಲ್ ಸಿಬ್ಬಾಲ್ ಹಿಡಿದು ಎಲ್ಲರೂ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಒಂದು ಕಾಲ್ಪನಿಕ, ರಾಮ ಹುಟ್ಟಿರಲೇ ಇಲ್ಲ, ರಾಮ ಅನ್ನೋಂಥವ ಭೂಮಿ ಮ್ಯಾಗ ಇರಲಿಲ್ಲ ಅಂತ ಹೇಳಿದ್ರಿ. ಈಗ ರಾಮ ಅದಾನೆ, ನಾನು ರಾಮ ಭಕ್ತ, ನೀನು ರಾಮ ಭಕ್ತ, ಕಾಂಪಿಟೇಷನ್ ನಡೆದದು. ಯಾಕಂದರೆ ರಾಮ ಈ ದೇಶದ ನಮ್ಮ ಮೂಲ ಪುರುಷ. ರಾಮನ ಬಿಟ್ಟು ಭಾರತ ಇಲ್ಲ, ಭಾರತ ಬಿಟ್ಟು ರಾಮ ಇಲ್ಲ. ಈಗ